ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮರ್ ಭೂಮಿಗೆ ವಾಪಸ್ಸಾಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೊ 9 ತಿಂಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿದ್ದಂಥವ್ರು ಹೇಗಿದ್ರು, ಯಾವ ರೀತಿಯ ಅಲ್ಲಿ ವಾತಾವರಣ ಇರುತ್ತೆ, ಸೊ ಅವ್ರಿಗೆ ಏನೆಲ್ಲ ಫೆಸಿಲಿಟಿಗಳು ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸರ್, ತಾವು ಹೇಳಿದ್ರಿ ಯಾವ ರೀತಿ ಸ್ಟಾರ್ ಲೈನರ್ ಗಗನ ನೌಕೆ ಅಲ್ಲಿ ಹೋಗಿ ಸೊ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸೇರ್ಪಡೆ ಆಗುತ್ತೆ, ಅವರು ಅಲ್ಲಿರ್ತಾರೆ ಅಂತ. ಸೊ 8 ದಿನ ಅಂತ ಹೋದವರು 9 ತಿಂಗಳು. ಸರ್ 9 ತಿಂಗಳು ಏನೆಲ್ಲ ಆಗಿರುತ್ತೆ ಸರ್? ಸಾಕಷ್ಟು ಕೆಲಸ ಆಗಿದೆ 9 ತಿಂಗಳಲ್ಲಿ, ಈ ಥರ ಹೇಳ್ಬೋದು. ಸ್ಟಾರ್ ಲೈನರಲ್ಲಿ ಹೋದರು, ISS ನಿಲ್ದಾಣನ ಕೂಡ್ಕೊಂಡ್ರು, ವಾಪಸ್ ಬರೋಕ್ಕಾಗಲಿಲ್ಲ. ಅದರಲ್ಲೇ ಒಂದು ವಾರದಲ್ಲಿ 9 ತಿಂಗಳು 285 ದಿನ ಇದ್ದಾರೆ. ಏನು ಮಾಡ್ತಾಯಿದ್ರು? ಮೊದಲನೇದಾಗಿ ದೈನಂದಿನ ಚಟುವಟಿಕೆಗಳನ್ನು ಅವರು ನಿರ್ವಹಿಸಲೇಬೇಕು. ಆ ತೂಕರಹಿತ ಪರಿಸರ ಏನು ಸಮಸ್ಯೆ ಇಲ್ಲ ಸರ್, ಎಲ್ಲ ಸಮಸ್ಯೆ ಇಲ್ಲ, ಹೇಳ್ತೀನಿ. ಅದು ಬಹಳ ಚೆನ್ನಾಗಿದೆ ನಮ್ಮ ಭೂಮಿಯ ಮೇಲಿನ ಪರಿಸರಕ್ಕೆ ಹೋಲಿಸಿದಲ್ಲಿ. ಎರಡನೇದಾಗಿ ಸ್ಟೇಷನ್ನ ನಿರ್ವಹಣೆ ಮಾಡಬೇಕು, ಅಂದರೆ ಮ್ಯಾನೇಜ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಆದರೆ ಅದು ಯಾವ ಥರ ಅಂದರೆ ದಿನಾ ಈ ಒಂದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಥವಾ ISS ಸರಿಯಾಗಿ ಕೆಲಸ ಮಾಡಲಿ ಅಂತ ಕೆಲವು ಕೆಲಸಗಳು ಮಾಡ್ತಾನೇ ಇರಬೇಕಾಗ್ತದೆ, ಮೇಂಟೈನ್ ಮಾಡ್ತಾ ಇರಬೇಕು. ಇವಾಗ ನಾವು ಅಷ್ಟೇ ಕಸ ಗುಡಿಸೋದು ಅನ್ನೋದು ಮೇಂಟೈನ್ ಮಾಡೋದೇ ಒಂದು, ಅದನ್ನು ತುಂಬ ಕ್ರೂಡಾಗಿ ಹೇಳ್ತಾ ಇದ್ದೀನಿ, ಅರ್ಥ ಆಗಬೇಕಲ್ಲ ಸರ್, ಅರ್ಥ ಆಗಬೇಕಲ್ಲ ಅಂತ. ಆಮೇಲೆ ಸಂಶೋಧನೆನ ನಡೆಸೋದು, ಅದು 3ನೇ ಪಾರ್ಟ್. ಸಂಶೋಧನೆಗೆ ಆಮೇಲೆ ಬರ್ತೀನಿ. ಇವಾಗ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಇವತ್ತು ಈ ಕ್ಷಣನೂ ಸುನೀತಾ ವಿಲಿಯಮ್ಸ್ ಅವರು ಇನ್ನೂ ಬೇರ್ಪಟ್ಟಿಲ್ಲ, ಬೇರ್ಪಟ್ಟ ಮೇಲೂ ಕೂಡ 400 ಕಿಲೋಮೀಟರ್ ಎತ್ತರದಲ್ಲೇ ಭೂಮಿನ ನಂಬಿ ಬಿಟ್ಟರೆ ಬಿಡಿ, ಇದು ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಾ ಇದೆ. ಅಂದರೆ ನೀವು ಬೆಂಗಳೂರಿನ ರಸ್ತೆಗಳಲ್ಲಿ ಯಾವ ಸರಾಸರಿ ವೇಗ, ಆ್ಯಾವ್ರೇಜ್ ಸ್ಪೀಡಲ್ಲಿ ನಾವು ಪ್ರಯಾಣ ಮಾಡ್ತೀವೋ ಅದಕ್ಕೆ 1000 ಪಟ್ಟು ಹೆಚ್ಚು. ನಾವು ಊಹಿಸೋಕ್ಕಾಗತ್ತಾ? ಇದು ಊಹಿಸೋಕ್ಕಾಗಲ್ಲ. ಹಾಗಾಗಿ ಈ ರೀತಿ ಪ್ರಯಾಣ ಮಾಡ್ತಿರುವಾಗ ಅದು ಭೂಮಿಯ ಕಡೆಗೇ ಸತತವಾಗಿ ಬೀಳ್ತಾ ಇರುತ್ತೆ. ಆದರೆ ಭೂಮಿ ಮೇಲ್ಮೇಲೆ ತಲುಪಲ್ಲ, ಭೂಮಿ ಕಡೆ ಬೀಳ್ತಾನೇ ಇರುತ್ತೆ. ನೀವು ಲಿಫ್ಟಲ್ಲೆಲ್ಲಾದರೂ ಕೆಳಗಡೆ ಹೋಗ್ತಾ ಸ್ವಲ್ಪ ತೂಕ ಕಮ್ಮಿ ಆದಂಗೆ ಆಗುತ್ತೆ, ಸ್ವಲ್ಪ ತೂಕ ಕಮ್ಮಿ ಆದಂಗೆ ಆಗುತ್ತೆ ನಮಗೆ. ಹಾಗಾಗಿ ಏನೂ ಇಲ್ಲದೆ ಇವಾಗ ಲಿಫ್ಟು 100ನೇ ಮಾಡಿಯಿಂದ ಬರ್ತಾ ಇರ್ತೆ ಅಂದ್ಕೊಳ್ಳೋಣ, ಅವಾಗ ಅದ್ರ ಹಗ್ಗ ಕಡ್ದೋದ್ರೆ ಅದರಿಂದ ನಾವು ಲಿಫ್ಟ್ ಜೊತೆನೇ ಬೀಳ್ತಾರೆ, ನಮಗೂ ತೂಕರಹಿತ ಪರಿಸ್ಥಿತಿ ಬರುತ್ತೆ. ಆದರೆ ಬಂದು ಇದು ಅಪ್ಪಳಿಸುತ್ತೆ ಲಿಫ್ಟು, ಇದು ಅಪ್ಪಳಿಸಲ್ಲ, ಸುತ್ತಾನೇ ಇರುತ್ತೆ. ಅಂದರೆ ಭೂಮಿ ಹತ್ತ ಸತತವಾಗಿ ಬೀಳ್ತಾ ಇರುತ್ತೆ. ಹೀಗಾಗಿ ಆ ವೇಗದಲ್ಲಿ ಇದು ಪ್ರಯಾಣ ಮಾಡ್ತಾ ಇರುವಾಗ ತೂಕರಹಿತ ಸ್ಥಿತಿ ಉಂಟಾಗುತ್ತೆ. ತೂಕರಹಿತ ಸ್ಥಿತಿಲಿ ನೀವು ತೇಲಾಡ್ತಾ ಇರ್ತೀರ ಹೊರತು ನಡೆಯೋದು ಆಗಲ್ಲ, ಏನೂ ಇಲ್ಲ. ಆಮೇಲೆ ನೀವು ಇಲ್ಲಿ ತೇಲಾಡ್ತಾ ಇರೋದ್ರಿಂದ ಎಷ್ಟೊಂದು ಚಿತ್ರಗಳಲ್ಲಿ, ವಿಡಿಯೋಗಳಲ್ಲಿ ಸುನೀತಾ ವಿಲಿಯಮ್ಸ್ ಅವರು ತಳ್ಕೊಂಬಳ್ಕ ನಿಂತ್ಕೊಂಡಿದ್ದಾರೆ. ಹಾಗಾಗಿ ನಾನು ಇದನ್ನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ. ಬಹಳ ಹಿಂದೆ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಒಂದು ಗೆಜ್ಜೆ ಪೂಜೆ ಅನ್ನುವಂಥ ಬಹಳ ಒಳ್ಳೆಯ ಚಲನಚಿತ್ರ ಬಂದಿತ್ತು. ಅದರಲ್ಲಿ ಒಂದು ಹಾಡಿದೆ, ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಅಂತಂದರೆ, ರೂಫ್ ಯಾವುದು, ನೆಲ ಯಾವುದು, ಸೂರ್ಯ ಯಾವುದು, ನೆಲ ಯಾವುದು ಗೊತ್ತಿರಲ್ಲ. ಅಂತಾರಾಷ್ಟ್ರೀಯ ಅಂತರಿಕ್ಷದ ತಳ್ಕೊಂಬಳ್ಕ ನಿಂತ್ಕೊಂಡ್ರು ಒಂದೇ, ನೇರವಾಗಿ ನಿಂತ್ಕೊಂಡ್ರು ಒಂದೇ, ನಿಂತ್ಕೊಳ್ಳೋಕ್ಕಾಗಲ್ಲ, ತೇಲಾಡ್ತಾ ಇರಬೇಕಷ್ಟೆ. ಇವಾಗ ಮುಂದೆ ದಿನನಿತ್ಯ ಜೀವನ ಯಾವ ರೀತಿ ನಿರ್ವಹಣೆ ಆಗುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಹಲ್ಲು ಉಜ್ಜಬೇಕು. ಹಲ್ಲು ಉಜ್ಜುತ್ತಾರೆ, ಬ್ರಷ್ನಲ್ಲೇ ಸುನೀತಾ ಅವರು ಹಲ್ಲು ಉಜ್ತಾ ಇರೋ ಚಿತ್ರಗಳಿದೆ, ವಿಡಿಯೋಸ್ ಇದೆ. ಆದರೆ ಆ ಟೂತ್ ಪೇಸ್ಟ್ನ ಬಾಯಿಂದ ಪುನಃ ಉಗಿಯೋಕ್ಕಾಗಲ್ಲ. ಅದು ಆ ಉಗಿದಂತಹ ದ್ರವ ಏನಿರುತ್ತೆ ಅದು ಒಂದು ಈ ಸ್ಫಿಯರ್ ಅಂತ ಏನು ಹೇಳ್ತೀವಿ ಆ ರೀತಿ ತೇಲಕ್ಕೆ ಶುರುವಾಗುತ್ತೆ. ಓಕೆ, ಭೂಮಿ ಯಾವ ಆಕಾರದಲ್ಲಿದೆ ಅದೇ ರೀತಿ ಸಣ್ಣ ಕಿತ್ಲೆ ಹಣ್ಣು ಥರ ಆಗೋಗ್ಬಿಟ್ಟು ಚಿಕ್ಕ ಕಿತ್ಲೆ ಹಣ್ಣು ಅಲ್ಲೇ ಸುತ್ತುತ್ತಾ ಇರುತ್ತೆ. ಅದು ಬಂದು ಮುಖಕ್ಕೆ ಹೊಡಿಬೋದು, ಇದು ಎಲೆಕ್ಟ್ರಾನಿಕ್ ಉಪಕರಣ ಹೊಡಿಬೋದು. ಹಾಗಾಗಿ ಅದೆಲ್ಲ ಆಗಲ್ಲ. ಹಾಗಾಗಿ ಹಲ್ಲು ಉಜ್ಜಿದ ಮೇಲೆ ನುಂಗಬೇಕು ಅದನ್ನು. ನೋಡಿ, ಇದನ್ನು ನಾವು ಮಾಡ್ತೀವಿ ಇಲ್ಲ. ಅದೇ ರೀತಿ ಎರಡನೇದಾಗಿ ಆಹಾರ ಸೇವನೆ. ನನಗೆ ಇಷ್ಟ ಆಯಿತು ಇದು ತಿಂದೆ, ವೆಜಿಟೇಬಲ್ ಪಫ್ ತಿಂದೆ ಅಂತ ತಿನ್ನೋಕ್ಕಾಗಲ್ಲ ಅಲ್ಲಿ. ಯಾಕಂದರೆ ಅದು ಏನಾದರೂ ಬಾಯಲ್ಲಿ ಕಚ್ಚಿದಾಗ ತುಣುಕುಗಳು ಬಂದರೆ ಅದು ತೇಲಾಡೋಕ್ಕೆ ಶುರುವಾಗುತ್ತೆ. ಅದು ಮೂಗಿಗೆ ಹೋಗ್ಬೋದು, ಕಣ್ಣಿಗೆ ಹೋಗ್ಬೋದು, ಕಿವಿಗೆ ಹೋಗ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಹೋದರೆ ಇನ್ನೂ ಕಷ್ಟ. ಹಾಗಾಗಿ ಅದನ್ನು ವಿಶೇಷವಾದ ವಿಧಾನದಲ್ಲಿ ತಯಾರಿಸಿರ್ತಾರೆ. ಅದರಲ್ಲಿ ಫ್ರೀಸ್ ಡ್ರೈಡ್ ಅಂತ ಹೇಳ್ತಾರೆ. ಅಂದರೆ ಶೈತ್ಯಕ್ಕೊಳಪಡಿಸಿ ಅದರಲ್ಲಿದ್ದ ನೀರನ್ನೆಲ್ಲ ತೆಗೆದುಬಿಟ್ಟಿರ್ತಾರೆ. ಆದರೆ ಅದನ್ನು ನೀರು ಹಾಕಿ ಬಿಸಿ ಮಾಡ್ಕೊಳ್ಳೋ ಮೂಲಕ ತಿನ್ನಬಹುದು. ಒಳ್ಳೊಳ್ಳೆ ಆಹಾರ ಪದಾರ್ಥಗಳಿದೆ. ಅಲ್ಲಿ ಬಿಸಿ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಇರುತ್ತೆ ಸರ್? ಎಲ್ಲ ವ್ಯವಸ್ಥೆ ಇದೆ. ಸ್ಪಾಂಜ್ ಬಾತ್ ತೊಗೊಳಕ್ಕೆ ವ್ಯವಸ್ಥೆ ಇದೆ, ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಇಲ್ಲ, ಹಲ್ಲುಜ್ಬೋದು. ಇದೆಲ್ಲಕ್ಕಿಂತ ಮುಖ್ಯವಾಗಿ ತುಂಬ ಜನ ನಗಬಹುದು, ಶೌಚ ಕಾರ್ಯ. ಭೂಮಿಯ ಮೇಲೆ ನಾವು ಯಾರೇ ಆಗಲಿ ಶೌಚ ಕಾರ್ಯ ನಿರ್ವಹಿಸಬೇಕು ಅಂದರೆ
ಅಲ್ಲಿ ಗ್ರಾವಿಟಿ ಅನ್ನೋದು ಇರುತ್ತೆ ನಮಗೆ. ಹಾಗಾಗಿ ದೇಹದ ಹೊರಗಿಂದ ಬಂದ ಕಲ್ಮಶಗಳು, ಓಕೆ, ಅದು ತ್ಯಾಜ್ಯ ವಸ್ತುಗಳು ಕೆಳಗಡೆ ಬೀಳತ್ವೆ ಗ್ರಾವಿಟಿಯಿಂದ ಹಾಗೆ ನೀರಲ್ಲಿ ಹರ್ಕೊಂಡೋಗುತ್ತೆ ಫ್ಲಶ್ ಮಾಡಿದಾಗ. ಅಲ್ಲಿ ಆ ಥರ ಆಗಲ್ಲ. ಹಾಗಾಗಿ ಅಲ್ಲಿ ಗ್ರಾವಿಟಿ ಅಂದರೆ ಗುರುತ್ವದ ಬದಲು ಅಲ್ಲಿ ನಿರ್ವಾತ ವ್ಯಾಕ್ಯೂಮ್ ಇರುತ್ತೆ. ಈ ಏರೋಪ್ಲೇನಲ್ಲಿ ಕೆಲವು ಕಡೆ ನೋಡಿರ್ಬೋದು ನೀವು, ಫ್ಲಶ್ ಮಾಡಿದ್ರೆ ಯಾವ ರೀತಿ ಸಕ್ ಮಾಡ್ಕೊಳ್ಳುತ್ತೆ ಅಂತಂದರೆ ಹೀರ್ಕೊಂಬಿಡತ್ತೆ ಅನ್ನೋದನ್ನು ಗಾಳಿಯಿಂದ, ಆ ರೀತಿ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಭೂಮಿಯ ಮೇಲಿದ್ದಂತೆ ನಾವು ವಾಸಿಸೋದಕ್ಕೆ ಸಾಧ್ಯ ಇಲ್ಲ. ಅನೇಕ ಚಾಲೆಂಜಸ್ಸು, ಸವಾಲುಗಳು ಎದುರಾಗತ್ವೆ. ಈ ರೀತಿ ಇನ್ನೂ ಇದು 3 ಇದು. ಆಮೇಲೆ ನಿದ್ದೆ ಮಾಡೋದು, ಹೆಂಗೆ ನಿದ್ದೆ ಮಾಡ್ತೀರಾ ಅಲ್ಲಿ? ಸುನೀತಾ ಅವರು ಹೇಳಿದರು, ಇತ್ತೀಚೆಗೆ ಹೇಳಿದರು, ನೋಡಿ ನಾನು ಕೂತ್ಕೊಂಡೇ ಎಷ್ಟೋ ದಿನ ಆಗೋಗಿದೆ, ನಡೆಯೋದೇ ಮರ್ತೋಗ್ಬಿಟ್ಟಿದೆ ನನಗೆ, ಮಲಗಿ ಕೂಡ ಹಾಸಿಗೆ ಮೇಲೆ ಮರ್ತೋಗಿದೆ. ಯಾಕಂದರೆ ನೀವು ಅಂತರಿಕ್ಷದಲ್ಲಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ISS ಅಲ್ಲಿ 6 ಬೆಡ್ರೂಮ್ಗಳಷ್ಟು ದೊಡ್ಡ ಪ್ರದೇಶ ಇದೆ ಅಲ್ಲಿ ಗಗನಯಾತ್ರಿಗಳಿಗೆ. ಆದರೆ ನೀವು ಮಲಗಕ್ಕಾಗಲ್ಲ ಅಲ್ಲಿ. ಅಂದರೆ ಒಂದು ಫುಟ್ಬಾಲ್ ಗ್ರೌಂಡ್ ದೊಡ್ಡದಾಗಿದ್ರೂ ಆದರೆ ಮಲಗಕ್ಕಾಗಲ್ಲ, ತೇಲಾಡ್ತಾ ಇರ್ತೀರಾ. ಹಾಗಾಗಿ ಸ್ಲೀಪಿಂಗ್ ಬ್ಯಾಗ್ಸ್ ಅಂತ ಹೇಳ್ತೀವಿ ನಾವು, ಈ ಟೆನ್ನಿಸ್ ರ್ಯಾಕೆಟ್ ಎಲ್ಲ ಇಡೋದಕ್ಕೊಂದು ಆ ಥರದ್ದು ಅಂತ ಅನ್ಕೋಬೋದು. ಅದರಲ್ಲಿ ಇದ್ಬಿಟ್ಟು ನೀವು ಬೆಲ್ಟ್ಗಳು ಹಾಕೊಂಡು ಮಲಗಬೇಕು. ಶೌಚ ಕಾರ್ಯ ನಿರ್ವಹಿಸ್ತಾ ಅಂತೂ ಬೆಲ್ಟ್ ಹಾಕ್ಕೊಳ್ಳದೆ ಇದ್ದರೆ ಅನರ್ಥನೇ, ಅದು ತುಂಬಾ ಕಷ್ಟ. ಹಾಗಾಗಿ ಆ ಕಾರ್ಯ ನಿರ್ವಹಣೆಗೆ ಇಂಗ್ಲೀಷ್ನಲ್ಲಿ ಬಿಸ್ನೆಸ್ ಅಂತ ಹೇಳ್ತಾರೆ. ಹಾಗಾಗಿ ನಿರ್ವಹಣೆ ಮಾಡೋದಕ್ಕೆ ಮುಂಚೆ ನೀವು ಪ್ಲ್ಯಾನೇ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾವು ನಗಬಹುದು, ಆದರೆ ಈ ರೀತಿಯ ಸವಾಲುಗಳನ್ನು 9 ತಿಂಗಳುಗಳ ಕಾಲ ಎದುರಿಸಿ ಸುನೀತಾ ಅವರು ಬಂದಿದ್ದಾರೆ. ಒಬ್ಬ ರಷ್ಯಾದ ಕಾಸ್ಮೋನಾಟ್ ಅಂತ ಏನು ಹೇಳ್ತೀವಿ, ಅವರು 437 ದಿನಗಳ ಕಾಲ ಅಂತರಿಕ್ಷದಲ್ಲೇ ವಾಸಿಸಿ ವಾಪಸ್ ಬಂದರು. ಅಂದರೆ ಅವರು ಗಂಡಸರು, ಅವರು ವಲ್ಯರಿ ಪೊಲ್ಯಾಕೋವ್ ಅಂತ. ಇವಾಗ ಇದನ್ನೆಲ್ಲ ಅನುಭವಿಸಿ ಅನ್ನೋದು ನೆಗೆಟಿವ್ ಅಲ್ಲ, ನಾನು ಹೇಳ್ತಾ ಇರೋದು. ಅಂದರೆ ಇದರ ಅನುಭವವನ್ನು ಪಡೆದು ಸುನೀತಾ ವಿಲಿಯಮ್ಸ್ ಅವರು ಬರ್ತಾರೆ. ಆದರೆ ಇದೇ ಮೊದಲನೇ ಬಾರಿ ಅಲ್ಲ ಸುನೀತಾ ವಿಲಿಯಮ್ಸ್. 2006ರಲ್ಲಿ ಹೋಗಿ 6 ತಿಂಗಳಿದ್ರು, 2011-12ರಲ್ಲಿ ಹೋಗಿ 6 ತಿಂಗಳಿದ್ರು, ಇವಾಗ 8 ದಿವಸಕ್ಕೆ ಹೋಗಿ 9 ತಿಂಗಳಿಗೆ ವಾಪಸ್ ಬರ್ತಾ ಇದ್ದಾರೆ ಪಾಪ. ಆದರೆ ಏನಾದರೂ ಗಟ್ಟಿಗಿತ್ತೀನಿ ಖಂಡಿತ. ಯಾಕಂದರೆ ಯಾವುದೇ ಅವ್ರಿಗೆ ಈಗಲೂ ಅಷ್ಟೇ, ಅವ್ರು ಎಷ್ಟು ಪ್ಯಾಷನೇಟ್ ಅಂದರೆ ಭಾವನಾತ್ಮಕವಾಗಿ ಅಂತರಿಕ್ಷ ನಿಲ್ದಾಣ ಅಂತರಿಕ್ಷ ಯಾನದ ಬಗ್ಗೆ ಎಷ್ಟು ಕಾಳಜಿ ಬೆಳೆಸ್ಕೊಂಡಿದ್ದಾರೆ ಅಂದರೆ, ಅವರು ಹೇಳ್ತಾಯಿದ್ರು, ನಾವು ವಾಪಸ್ ಬಂದಮೇಲೆ ಪ್ರತಿ ದಿವಸ ನಾನು ಮಿಸ್ ಮಾಡ್ಕೋತೀನಿ ಅನಿಸುತ್ತೆ ಇದನ್ನು ಅಂತ ಹೇಳಿದ್ರು. ಹೀಗಾಗಿ ಅವರಿಗೆ ಯಾವ ಒಂದೇ ಕ್ಷಣದಲ್ಲೂ 9 ತಿಂಗಳಲ್ಲಿ ಪ್ರಾಣಾಪಾಯ ಅದೆಲ್ಲ ಏನಾಗಿಲ್ಲ. ಶಿ ವಾಸ್ ನಾಟ್ ಸ್ಟಕ್ ಅಂದರೆ ಅಯ್ಯೋ ಸಿಲುಕ್ಕೊಂಬಿಟ್ಟಿದ್ರು ಅಲ್ಲ. ಇದು ನಿಧಾನವಾಗಿ ಯೋಚನೆ ಮಾಡಿ ಇದನ್ನು ನಾಸಾ ಈ ರೀತಿ ಅವರು 6 ತಿಂಗಳಿದ್ದು ಬರಲಿ ಅಂತಾಯಿತು. ಆದರೆ 1 ತಿಂಗಳ ಮಟ್ಟಿಗೆ 1.5 ತಿಂಗಳ ಮಟ್ಟಿಗೆ ಇನ್ನೂ ಜಾಸ್ತಿ ಡಿಲೇ ಆಯಿತು, ವಿಳಂಬ ಆಯಿತು. ಯಾಕಂದರೆ ಇವತ್ತು ಅವರನ್ನು ಕರ್ಕೊಂಬರ್ತಾ ಇರೋದು ಒಂದು ಕ್ರೂ ಡ್ರ್ಯಾಗನ್ ಅನ್ನುವಂತಹ ನೌಕೆ ಅಂತ ಹೇಳಿದೆ. ಇವ್ರಿಗೆ ಬದಲಿಯಾಗಿ ಹೋಗಿರೋರು 4 ಜನ ಮೊನ್ನೆ ಹೋದರು. ಅದು ಒಂದು ಕ್ರೂ ಡ್ರ್ಯಾಗನ್ ನೌಕೆ, ಅದು ಕೂಡ್ಕೊಂಡಿದೆ ಈಗ. ಅದರಲ್ಲಿ ವಾಪಸ್ ಬರ್ತಾ ಇಲ್ಲ. ಇವರು ಹಿಂದೆ ಕೂಡ್ಕೊಂಡಿತ್ತಲ್ಲ, ಅದರಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ಜೊತೆಯಾಗಿ ಬರ್ತಾ ಇದ್ದಾರೆ? ಇಲ್ಲ, ಎಲ್ಲರೂ ಜೊತೆಯಾಗಿ. ಈಗ ಹೋದವ್ರು 4 ಜನ ಅಲ್ಲೇ ಇರ್ತಾರೆ, ಅವರಿಗೆ ಎಲ್ಲ ವಹಿಸ್ಕೊಟ್ಟು ಬರ್ತಾ ಇದ್ದಾರೆ ಸುನೀತಾ ವಿಲಿಯಮ್ಸ್. ಈ 4 ಜನ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಅದು ಒಂದು ಹೊಸ ಬಗೆಯ ಕ್ರೂ ಡ್ರ್ಯಾಗನ್ ನೌಕೆನ ಕಳಿಸ್ಬೇಕಾಗಿತ್ತು, ಅದು ಆಗಲಿಲ್ಲ. ಹಳೇದನ್ನೇ ಕಳಿಸಿದ್ದಾರೆ ಈಗ. ಆದರೆ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ಅದು. ಇವಾಗ ಇವರು ವಾಪಸ್ ಬರ್ತಾ ಇರೋ ನೌಕೆ ಸೆಪ್ಟೆಂಬರ್ 2024ರಲ್ಲೇ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣನ ಕೂಡ್ಕೊಂಡಿತ್ತು. ಅದರಲ್ಲಿ ಇವಾಗ 6 ತಿಂಗಳಾದ್ಮೇಲೆ ಅದೇ ನೌಕೆಯಲ್ಲಿ ವಾಪಸ್ ಏನಿಲ್ಲ, ಅದು 6 ತಿಂಗಳು ಇರ್ಬೋದಲ್ಲಿ, ಏನು ತೊಂದರೆ ಆಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.